ಬಂದಿದ್ದ ದಾರಿ ಅದೇ ದಾರಿ ಮಾಡ್ಕೊಳುತ್ತೆ ಕಾಡಲ್ಲಿ. ಯಾರಿಗೂ ಕಾಯಲ್ಲ ಅದು. ಅದು ಬೇಕಾದ ಕಡೆ ದಾರಿ ಮಾಡ್ಕೊಂಡು ಹೋಗುತ್ತೆ. ನಿಂತ್ಕೊಂಡು ಹೆಜ್ಜೆ ನೋಡ್ತಾನೆ, ನಮ್ಮ ಹೆಜ್ಜೆ ಗುರ್ತಿರ್ತದೆ ಇಲ್ಲಿ. ಹಾಗಾಗಿ ಹೋಗು ಇವ್ರು ಪರಿಚಯ ಮಾಡಿಸ್ತೀವಿ. ನಮ್ಮ ಗೈಡು ವಿತ್ ಗನ್ಮ್ಯಾನು. ಸರ್ ನಿಮ್ಮ ಹೆಸರು? ಮುಖೇಶ್. ಬೆಟ್ಟದಲ್ಲಿ ಇರ್ತದೆ ಆನೆ. ಹೋಗಿದೆ, ಹೆಜ್ಜೆ ಗುರುತೆಲ್ಲ ನೋಡ್ಬೋದು. ನಿನ್ನೆ ಹೋಗಿದೆಯಾ ಆನೆ? ಇನ್ನೊಂದೆರಡು ದಿನ ಆಯ್ತು. ಸಮಿಟ್ಗೆ ಹೋಗಿ ಇನ್ನೂ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇದೆ ಅಂತಿದ್ದಾರೆ. ವ್ಯೂ ಮಾತ್ರ ಸೈಕ್ ಆಗಿದೆಲೇ ಅವಣ. ಹಾಂ, ವ್ಯೂ ಮಾತ್ರ ಸೈಕ್ ಆಗಿದೆ ಕಣ. ಫೈನಲಿ ಗುಹೆಯಿಂದ ಆಚೆ ಬಂದಂಗೆ ಆಯಿತು. ಇದು ಗುಹೆ ಅಂದರೆ ಕಲ್ಲಿಂದು ಮಣ್ಣಿಂದಲ್ಲ, ಗಿಡಗಳದ್ದು. ಹಾಂ, ನೇಚರ್ ನಿಗೂಢ ಚಂದ ಎಲ್ಲ ಇದೆ. ಹತ್ತು ಬರಬೇಕು. ಹಣ್ಣು ತಿನ್ಬೇಕಂದ್ರೆ ಗಿಡ ಹಾಕಿ ಹಣ್ಣು ಕಾಯಿ ಆಗಿ ಹಣ್ಣಾಗೋ ತನಕ ಕಾಯಬೇಕಲ್ಲ, ಆ ರೀತಿ ಹತ್ಬೇಕು ಮೇಲಕ್ಕೆ. ಹತ್ತಾಗ ಮಾತ್ರ ಹಣ್ಣು ತಿನ್ನೋಕ್ಕಾಗಲ್ಲ. ನೋಡಿ ದೀಪ ಹಣ್ಣು ತಿಂತಾನೆ. ದೀಪ ಹೇಗಿದೆಯಾ? ಸೂಪರ್ ಆಗಿದೆಯಾ? ಮೇಲೆ ಹತ್ತದು ಬೇಡ ಅಂದೆ, ಅಲ್ಲಿ ಇನ್ನೂ ಚೆನ್ನಾಗಿದೆ. ಏ ಇಲ್ಲ ಕಣ, ಇದು ಅನಾನಸ್ ಮೇಲೆ ಪೈನಾಪಲ್. ಇದು ಪೈನಾಪಲ್ ಮೇಲೆ ಆಪಲ್ ಇದೆ ಕಣ. ಮೇಲೆ ಆದ್ರೆ ಆಪಲ್ ಸಿಗುತ್ತೆ. ಇದೆ ಆಲ್ಫೋನ್ಸೋ ತರ ಇದೆ. ಸಾಕಾಗ್ಬಿಟ್ಟಿದ್ಯಾ? ಮಾನ್ಸೂನ್ ಅಲ್ವಾ, ಎಲ್ಲ ಬೇಜಾರಾಗ್ಬಿಟ್ಟು. ಮಕ್ಕತ್ಮಟ್ಟೆ ಅಂಜೆಮಟ್ಟೆ ಹೋಗ್ತಿದ್ವಿ. ಮಕ್ಕತ್ಮಟ್ಟೆ ಆಯಿತು. ನೋಡೆ ಕಣ ಹೂವು ಗಾರ್ಡನ್ ಮೇಲೆ ಎಲ್ಲ ಗಾರ್ಡನ್ ಬೆಳೆಸಿರೋ ಥರ ಇದೆ. ನಾನು ಹೇಳಿದ್ದಲ್ಲ ಶಿವ, ಮೇಲೆ ಇರ್ತಾರೆ ಜನ ಅಂತ. ಅವರೇ ಊದ ಗಿಡ ಎಲ್ಲ ಹಾಕಿರೋದಿಲ್ಲ. ಅವ್ರಿಗೆಲ್ಲ ಹೋಗಿರ್ತಾರೆ ಈಗ. ಎಲ್ಲೂ ಹೋಗಿರಲ್ಲ, ನಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ನೋಡು ಎಷ್ಟು ಚೆನ್ನಾಗಿದೆ. ಅಲ್ಲ ಈಗ ಕರ್ಕೊಂಡು ಹೋಗ್ತಾನೆ, ಹಿಂದೆ ಒಬ್ಬನೇ ಬಾ. ಈಗಲೇ ಕರ್ಕೊಂಡೋಗಿ ಊಟ ಕೊಡ್ತಾರೆ. ಬೇಡವಾ? ಬೇಡ ಅನ್ನಿಸ್ತಿದ್ಯಾ? ಹತ್ಬೇಕಾದ್ರೆ ಫುಲ್ ಕ್ಲೌಡ್ಸ್ ಇತ್ತು. ಕ್ಲಿಯರ್ ಆಗುತ್ತೆ ಇಲ್ವೋ ಅಂದ್ಕೊಂಡು ಹತ್ತಿದ್ವಿ. ವರುಣ ದೇವನಿಗೊಂದು ಕೈ ಮುಗಿದು ಹತ್ತಿದ್ವಿ, ಸ್ವಲ್ಪ ಕ್ಲಿಯರ್ ಮಾಡಪ್ಪ ಅಂತ. ಭಗವಂತ ನಮ್ಮ ಪ್ರಾರ್ಥನೆ ಕೇಳಿಸ್ಕೊಂಡು ಕ್ಲಿಯರ್ ಮಾಡಿದ್ದಾರೆ. ಅದನ್ನೇ ಹೇಳ್ತಾ ಇದ್ದೆ ಶಿವ. ಸಬಾಸ್.